ನಮಸ್ಕಾರ. ಹಣದ ವಿಷಯ ಬಂದಾಗ ಕೆಲವೊಮ್ಮೆ ಜನ ಯಾಕೆ ಇಷ್ಟು ವಿಚಿತ್ರವಾಗಿ ಆಡ್ತಾರೆ ಅಂತ ಅನ್ಸಿದ್ದುಂಟಾ? ಬನ್ನಿ, ಇವತ್ತು ನಾವು ಬರೀ ಅಂಕಿ ಸಂಖ್ಯೆಗಳನ್ನ ಬಿಟ್ಟು ಹಣದ ಹಿಂದಿರೋ ಸೈಕಾಲಜಿಯನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಎಷ್ಟೋ ಬಾರಿ ಹೀಗಾಗುತ್ತೆ ಅಲ್ವಾ? ಸ್ಕೂಲ್ ಕಾಲೇಜಲ್ಲಿ ಟಾಪರ್ ಇರ್ತಾರೆ, ಆಫೀಸಲ್ಲಿ ಸೂಪರ್ ಸ್ಟಾರ್, ಆದ್ರೆ ಹಣದ ವಿಚಾರಕ್ಕೆ ಬಂದ್ರೆ ಸಾಕು ಎಲ್ಲೋ ಎಡವ್ತಿರ್ತಾರೆ. ಯಾಕೆ? ಇದೇ ಪ್ರಶ್ನೆಗೆ ಇವತ್ತು ಉತ್ತರ ಹುಡ್ಕೋಣ. ನಾವೆಲ್ಲ ಅನ್ಕೊಂಡಿರೋದೇನು? ಹಣ ಅಂದ್ರೆ ಮ್ಯಾಥ್ಸ್, ಸ್ಪ್ರೆಡ್ಶೀಟ್ಗಳು, ಲೆಕ್ಕಾಚಾರ ಅಂತ. ಆದರೆ ನಿಜವಾದ ಕಥೆನೇ ಬೇರೆ. ಇದು ಗಣಿತದ ಪ್ರಾಬ್ಲಮ್ ಅಲ್ಲ, ಇದೊಂದು ಸೈಕಾಲಜಿ ಪಜಲ್. ಯಶಸ್ಸು ನಮ್ಮ ತಲೆಯೊಳಗಿನ ಆಟದ ಮೇಲೆ ನಿಂತಿದೆ ಹೊರತು ಕ್ಯಾಲ್ಕುಲೇಟರ್ ಮೇಲಲ್ಲ. ಸರಿ, ಹಾಗಾದ್ರೆ ಇಲ್ಲಿಂದ ಶುರು ಮಾಡೋಣ. ಪ್ರತಿಯೊಬ್ಬರಿಗೂ ಹಣದ ಜೊತೆ ಒಂದು ವೈಯಕ್ತಿಕ ಸಂಬಂಧ ಇರುತ್ತೆ. ಅಂದ್ರೆ ನಮ್ಮೆಲ್ಲರ ಹಣಕಾಸಿನ ಕಥೆ ಬೇರೆ ಬೇರೆ. ಅದು ನಮ್ಮ ಅನುಭವಗಳಿಂದಾನೇ ರೂಪುಗೊಂಡಿರುತ್ತೆ. ಅಂದ್ರೆ ಏನ್ ಗೊತ್ತಾ, ಹಣದ ವಿಚಾರದಲ್ಲಿ ಒನ್ ಸೈಜ್ ಫಿಟ್ಸ್ ಆಲ್ ಅನ್ನೋ ಫಾರ್ಮುಲಾ ಇಲ್ವೇ ಇಲ್ಲ. ಒಬ್ರಿಗೆ ಸರಿ ಅಂತ ಅನ್ಸೋದು ಇನ್ನೊಬ್ರಿಗೆ ಪಕ್ಕಾ ಉಚಿತನ ಅನ್ಸ್ಬೋದು. ಆದ್ರೆ ಮಜಾ ಅಂದ್ರೆ ಅವರಿಬ್ರು ಅವರವರ ಜಾಗದಲ್ಲಿ ಸರಿ ಇರ್ತಾರೆ. ಒಂದು ಉದಾಹರಣೆ ತಗೊಳ್ಳೋಣ. 1930ರ ದಶಕದಲ್ಲಿ ಅಂದ್ರೆ ದೊಡ್ಡ ಆರ್ಥಿಕ ಕುಸಿತದ ಕಾಲದಲ್ಲಿ ಬೆಳೆದವರನ್ನೊಮ್ಮೆ ಯೋಚಿಸಿ. ಅವರಿಗೆ ಹಣ ಅಂದ್ರೆ ಬದುಕುಳಿಯೋಕೆ ಇರೋ ಒಂದು ಸಾಧನ ಅಷ್ಟೇ. ಅದೇ 90ರ ದಶಕದ ಟೆಕ್ ಬೂಮ್ ನೋಡಿದವರಿಗೆ ಹಣ ಅಂದ್ರೆ ಬೆಳವಣಿಗೆಯ ಅವಕಾಶ. ಇಬ್ಬರ ದೃಷ್ಟಿಕೋನನೂ ಅವರವರ ಅನುಭವದ ಪ್ರಕಾರ 100ಕ್ಕೆ 100 ಸರಿ. ಇನ್ನೊಂದು ಮುಖ್ಯವಾದ ವಿಷಯವೇ ಅದೃಷ್ಟ ಮತ್ತು ರಿಸ್ಕ್. ಇವೆರಡೂ ಅಣ್ಣ ತಮ್ಮ ಇದ್ದ ಹಾಗೆ, ಅವಳಿ ಜವಳಿ. ಈ ಸತ್ಯವನ್ನ ಒಪ್ಪಿಕೊಂಡ್ರೆ ಗೆದ್ದಾಗ ಅಹಂಕಾರ ಬರೋಲ್ಲ, ಸೋತವರನ್ನ ನೋಡಿದಾಗ ಕರುಣೆ ಬರುತ್ತೆ. ಸರಿ, ನಮ್ಮ ಮನಸ್ಥಿತಿ ಬಗ್ಗೆ ಮಾತಾಡಿದಾಯಿತು. ಈಗ ನಿಜವಾಗ್ಲೂ ಲಾಂಗ್ ಟರ್ಮ್ನಲ್ಲಿ ಸಂಪತ್ತನ್ನ ಹೇಗೆ ಸೃಷ್ಟಿ ಮಾಡೋದು ಅನ್ನೋದ್ರ ಬಗ್ಗೆ, ಆದರೆ ನಮ್ಮ ನಡವಳಿಕೆಗಳ ಬಗ್ಗೆ ನೋಡೋಣ. ಕಂಪೌಂಡಿಂಗ್ ಅಥವಾ ಚಕ್ರಬಡ್ಡಿ ಇದು ಒಂಥರ ಪವರ್ಫುಲ್ ಕಾನ್ಸೆಪ್ಟ್. ಇದನ್ನ ಒಂಥರ ಹಿಮದ ಉಂಡೆಗೆ ಹೋಲಿಸ್ಬೋದು. ಚಿಕ್ಕದಾಗಿ ಶುರುವಾಗುತ್ತೆ, ಅದೇ ಉರುಳ್ತಾ ಉರುಳ್ತಾ ದೊಡ್ಡಾಗ್ತಾ ಹೋಗುತ್ತೆ. ಇದಕ್ಕೆ ಬೇಕಾಗಿರೋದು ಎರಡೇ ಇಂಗ್ರೀಡಿಯೆಂಟ್ಸ್, ಒಂದು ಸಮಯ, ಇನ್ನೊಂದು ಸ್ಥಿರತೆ. ನೋಡಿ, ಲಾಂಗ್ ರನ್ನಲ್ಲಿ ಯಾವಾಗಲೂ ನಿಧಾನ ಮತ್ತು ಸ್ಥಿರವಾಗಿದ್ದವರೇ ಗೆಲ್ಲೋದು. ದೊಡ್ಡ ದೊಡ್ಡ ಗೆಲುವಿಗಾಗಿ ಹಾರಾಡೋದಕ್ಕಿಂತ ಸಣ್ಣದಾಗಿ ಸತತವಾಗಿ ಉಳಿತಾಯ ಮಾಡೋದು ತುಂಬಾ ಪವರ್ಫುಲ್. ಆಮೆ ಮೊಲದ ಕತೆ ಇದೆಯಲ್ಲ, ಅದು ಹಣದ ವಿಚಾರಕ್ಕೂ ಪಕ್ಕಾ ಅಪ್ಲೈ ಆಗತ್ತೆ. ಹಾಗಿದ್ರೆ ಇದರ ಹಿಂದಿನ ಮ್ಯಾಜಿಕ್ ಏನು? 3 ಸಿಂಪಲ್ ರೂಲ್ಸ್. 1, ಕನ್ಸಿಸ್ಟೆಂಟ್ ಆಗಿ ಸೇವ್ ಮಾಡೋದು. 2, ಸಂಬಳ ಜಾಸ್ತಿಯಾದ ತಕ್ಷಣ ಖರ್ಚು ಜಾಸ್ತಿ ಮಾಡದೇ ಇರೋದು. ಮತ್ತು 3ನೇದು, ಇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ನಮ್ಗೆ ಸಾಕು ಅನ್ನೋದು ಎಷ್ಟು ಅಂತ ಗೊತ್ತಿರಬೇಕು. ಯಾವಾಗ್ಲೂ ರ್ಯಾಷನಲ್ ಆಗಿ, ಅಂದ್ರೆ ಪುಸ್ತಕದ ಪ್ರಕಾರ ಪರ್ಫೆಕ್ಟ್ ಆಗಿರೋ ನಿರ್ಧಾರ ತಗೋಬೇಕು ಅಂತ ಪ್ರಯತ್ನಿಸೋದು ಬೇಡ. ಬದಲಿಗೆ ರೀಸನಬಲ್ ಆಗಿದ್ರೆ ಸಾಕು. ಅಂದ್ರೆ ಯಾವ ಪ್ಲಾನಿಂದ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಬರುತ್ತೋ, ಯಾವ ಪ್ಲಾನನ್ನ ನಾವು ಲಾಂಗ್ ಟರ್ಮ್ ಫಾಲೋ ಮಾಡ್ಬೋದೋ ಅದೇ ಬೆಸ್ಟ್. ಅದೇ ನಿಜವಾದ ಗೆಲುವು. ಇಲ್ಲಿವರೆಗೆ ಮನಸ್ಥಿತಿ, ನಡವಳಿಕೆ ಬಗ್ಗೆ ಮಾತಾಡಿದ್ವಿ. ಈಗ ನಮ್ಮ ಚರ್ಚೆಯ ಕೊನೆಯ ಮತ್ತು ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ. ನಿಜಕ್ಕೂ ವೆಲ್ತ್ ಅಂದ್ರೆ ಏನು? ಹಣದ ಅಸಲಿ ಉದ್ದೇಶ ಏನು? ಇದನ್ನು ನೋಡೋಣ ಬನ್ನಿ. ರಿಚ್ ಆಗಿರೋದಕ್ಕೂ ವೆಲ್ತಿ ಆಗಿರೋದಕ್ಕೂ ಒಂದು ದೊಡ್ಡ ವ್ಯತ್ಯಾಸ ಇದೆ. ರಿಚ್ ಅಂದ್ರೆ ಜಾಸ್ತಿ ಸಂಬಳ, ದುಬಾರಿ ಕಾರು, ದೊಡ್ಡ ಮನೆ. ಆದ್ರೆ ವೆಲ್ತಿ ಅಂದ್ರೆ ಏನ್ ಗೊತ್ತಾ? ನಮ್ಮ ಸಮಯದ ಮೇಲೆ ನಮಗೆ ಸಂಪೂರ್ಣ ಕಂಟ್ರೋಲ್ ಇರೋದು, ಸ್ವಾತಂತ್ರ್ಯ ಇರೋದು. ಹಾಗಾಗಿ ನಿಜವಾದ ಸಂಪತ್ತು ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿಲ್ಲ. ಅದು ಬೆಳಗ್ಗೆ ಎದ್ದಾಗ ಇವತ್ತು ನಾನು ಏನ್ ಬೇಕಾದ್ರೂ ಮಾಡ್ಬೋದು, ನನ್ನಿಷ್ಟ ಅಂತ ಹೇಳ್ಕೊಳ್ಳೋ ಸ್ವಾತಂತ್ರ್ಯದಲ್ಲಿದೆ. ತಮ್ಮ ಜೀವನವನ್ನ ತಮ್ಮದೇ ಆದ ನಿಯಮಗಳ ಮೇಲೆ ನಡೆಸೋ ಸಾಮರ್ಥ್ಯದಲ್ಲಿದೆ. ಸೊ ಇಷ್ಟೆಲ್ಲ ಹೇಳಿದ್ರ ಸಾರಾಂಶ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ, ನಮ್ಮ ಗುರಿ ರಿಚ್ ಆಗೋದಲ್ಲ, ಬದಲಿಗೆ ಆರ್ಥಿಕವಾಗಿ ಸ್ವತಂತ್ರರಾಗೋದು. ಹಾಗಾದ್ರೆ ಇಡೀ ಚರ್ಚೆಯಿಂದ ನಾವು ಕಲಿಯಬೇಕಾದ್ದೇನು? ಹಣ ಅನ್ನೋದು ಕೇವಲ ನೋಟುಗಳಲ್ಲ, ಅದು ನಮ್ಮ ಮನಸ್ಥಿತಿ, ನಮ್ಮ ನಡವಳಿಕೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸ್ವಾತಂತ್ರ್ಯದ ಬಡ್ಡೆ. ಹಾಗಾಗಿ ಈ ಒಂದು ಪ್ರಶ್ನೆಯನ್ನ ನಿಮ್ಮ ಯೋಚನೆಗೆ ಬಿಡ್ತಿದ್ದೇನೆ. ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕರೆ ಅದು ನಮ್ಮ ಜೀವನದಲ್ಲಿ ಯಾವೆಲ್ಲ ಹೊಸ ಸಾಧ್ಯತೆಗಳ ಬಾಗಿಲು ತೆರೆಯಬಹುದು?